ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು LK ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ನಿಮಗೆ ಕಾಸ್ಟ್ ಐರನ್ ತವನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಫ್ಲಿಪ್ಕಾರ್ಟಿಂದ ಕಾಸ್ಟ್ ಐರನ್ ತವನ ಬುಕ್ ಮಾಡಿದ್ದೆ. ಇದು 1300 ರೂಪಾಯಿಗೆ ಸಿಕ್ತು. ಪ್ರೆಸ್ಟೀಜ್ದು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಕಾಸ್ಟ್ ಐರನ್ ತವನ ಫಸ್ಟು ತಂದ ತಕ್ಷಣವೇ ದೋಸೆ ಮಾಡಿದ್ರೆ ಅದು ಎದ್ದೇಳಲ್ಲ. ಅದಕ್ಕೋಸ್ಕರ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇ ಇದನ್ನು ಯೂಸ್ ಮಾಡಲ್ಲ. ಇದರಿಂದ ದೋಸೆ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾನ್ ಸ್ಟಿಕ್ಕಿಂತ ಇದು ಒಳ್ಳೆಯದು. ಇದನ್ನು ಎಷ್ಟೊಂದು ಜನಕ್ಕೆ ಪಳಗಿಸೋದು ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಯೂಸು ಕೂಡ ಮಾಡಲ್ಲ. ನೋಡಿ, ಇವಾಗ ಓಪನ್ ಮಾಡಿದ್ದೀನಿ. ಇದರಲ್ಲಿ ವಾರಂಟಿ ಕಾರ್ಡ್ ಕೂಡ ಇತ್ತು. ಇವಾಗ ಇದನ್ನು ಪೇಪರ್ನ ರಿಮೂವ್ ಮಾಡ್ಕೋಬೇಕು. ನೋಡಿ, ಈಸಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ತುಂಬ ಅಂದರೆ ತುಂಬಾ ವೆಯ್ಟ್ ಇರುತ್ತೆ ಇದು. ಇದು ಪ್ರೆಸ್ಟೀಜ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇತ್ತು, 1300 ರೂಪಾಯಿಗೆ. ಬೇರೆದೆಲ್ಲ ಆದರೆ ಇನ್ನೂ ಕಡಿಮೆಗೂ 800 900ಗೆಲ್ಲ ಸಿಗುತ್ತೆ. ಇವಾಗ ಇದನ್ನು ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಫಸ್ಟು ನೀರಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ವಿಮ್ ಜೆಲ್ ಹಾಕಿದ್ದೀನಿ. ಇವಾಗ ಇದನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಈ ಥರ ಉಜ್ಜಬೇಕು. ನೀಟಾಗಿ ಅದು ಬ್ಲ್ಯಾಕ್ ಇರೋದು ಸ್ವಲ್ಪ ಕಲರ್ ಹೋಗುತ್ತೆ. ಆ ಥರ ನೀಟಾಗಿ 2 ಸೈಡು ಈ ಥರ ಕ್ಲೀನ್ ಮಾಡ್ಕೋಬೇಕು. ಇವಾಗ ಒಂದ್ಸಲ ನೀರು ಹಾಕಿ ಇದನ್ನು ತೊಳ್ಕೊಬೇಕಾಗತ್ತೆ. ನೋಡಿ, ಇವಾಗ ಸ್ವಲ್ಪ ಅದು ಮೇಲೆ ಬ್ಲ್ಯಾಕ್ ಇರುತ್ತಲ್ಲ ಅದೆಲ್ಲ ಹೋಗಿದೆ. ನೋಡಿ, ಈ ಥರ ನೀಟಾಗಿ ಒಂದ್ಸಲ ಉಜ್ಕೋಬೇಕು. ಇವಾಗ ಪ್ಲೈನ್ ನೀರಲ್ಲೇ ಒಂದ್ಸಲ ನೀಟಾಗಿ ತೊಳ್ಕೊಬೇಕು. ಇವಾಗ ಮತ್ತೆ ಒಂದ್ಸಲ ಇದಕ್ಕೆ ವಿಮ್ ಜೆಲ್ ಹಾಕ್ಕೊಂಡು ಮತ್ತೆ ಒಂದ್ಸಲ ನೀಟಾಗಿ ಈ ಥರ ಉಜ್ಜಬೇಕು. ನೀಟಾಗಿ ಎಲ್ಲ ಸೈಡು ಮತ್ತು ಹಿಂದೆ ಎಲ್ಲ ಕ್ಲೀನಾಗಿ ಈ ಥರ ಉಜ್ಕೋಬೇಕಾಗತ್ತೆ. ಇವಾಗ ಮತ್ತೆ ಒಂದ್ಸಲ ನೀಟಾಗಿ ನೀರು ಹಾಕ್ಕೊಂಡು ತೊಳ್ಕೊಬೇಕು. ನಾವು ನಾನ್ ಸ್ಟಿಕ್ ದೋಸೆ ತವದಲ್ಲಿ ದೋಸೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನಾನ್ ಸ್ಟಿಕ್ ಜಾಸ್ತಿ ಯೂಸ್ ಮಾಡ್ತೀವಿ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಈ ಥರ ಕಾಸ್ಟ್ ಐರನ್ದು ತವ ಒಂದ್ಸಲ ತೊಗೊಂಡು ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೊಂದ್ಸಲ ನೀಟಾಗಿ ತೊಳ್ಕೊಂಡು ಇದನ್ನು ಒರೆಸ್ಕೋಬೇಕು. ನೀರೆಲ್ಲ ಇದನ್ನು ಕ್ಲೀನಾಗಿ 2 ಸೈಡು ಒರೆಸ್ಕೋಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ ಒರೆಸ್ಕೊಂಡಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ನೀಟಾಗಿ ಎಲ್ಲ ಸೈಡು ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ವ ಅದೇ ಎಣ್ಣೆ ಹಾಕ್ಕೋಬೋದು. ಆದರೆ ಆದಷ್ಟು ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆ ಬರುತ್ತಲ್ಲ ಅದನ್ನು ಯೂಸ್ ಮಾಡಬಾರ್ದು. ಯಾಕೆಂದರೆ ಅದು ತವ ಬಿಸಿ ಆದಮೇಲೆ ಜಾಸ್ತಿ ಹೊಗೆ ಬರುತ್ತೆ. ಅದಕ್ಕೋಸ್ಕರ ಮಾಮೂಲಿ ಎಣ್ಣೆ ಬರುತ್ತಲ್ವ, ಸನ್ ಪ್ಯೂರು, ಆ ಥರ ಆ ಎಣ್ಣೆನ ಯೂಸ್ ಮಾಡ್ಕೋಬೋದು. ಇವಾಗ ತವ ಬಿಸಿ ಆದಮೇಲೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ. ತವಾದಲ್ಲಿ ಒಂದೇ ಹತ್ರ ಇಟ್ಕೊಂಡು ಫ್ರೈ ಮಾಡಬಾರ್ದು. ಪೂರ್ತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಅಂಟಲ್ಲ. ಅದಕ್ಕೋಸ್ಕರ ಈ ಥರ ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಕೂಡ ಪೂರ್ತಿ ದೋಸೆ ತವ ಎಷ್ಟಿದೆ ಅಷ್ಟು ಪೂರ್ತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದನ್ನು ಆಫ್ ಮಾಡಿಕೊಂಡು ಈರುಳ್ಳಿ ಎಲ್ಲ ತಕ್ಕೋಬೇಕು. ನೋಡಿ, ಇದು ಪೂರ್ತಿ ಈರುಳ್ಳಿನ ತಕ್ಕೋಬೇಕಾಗತ್ತೆ. ಇವಾಗ ಇದು ಪೂರ್ತಿ ತಣ್ಣಗಾಗೋವರೆಗೂ ತೊಳಿಬಾರ್ದು. ಇದು ಬಿಸಿ ಇದ್ದಾಗ ತೊಳೆದ್ರೆ ಅದು ಒಡೆದೋಗುತ್ತೆ. ಅದಕ್ಕೋಸ್ಕರ ಪೂರ್ತಿ ತಣ್ಣಗಾದ್ಮೇಲೆ ತೊಳಿಬೇಕು. ಯಾವಾಗ ಯೂಸ್ ಮಾಡಿ ಯಾವಾಗ ತೊಳೆದ್ರೂ ಕೂಡ ಪೂರ್ತಿ ತಣ್ಣಗಾಗೋವರೆಗೂ ಇದನ್ನು ತೊಳಿಬಾರ್ದು. ಇವಾಗ ಇದನ್ನು ಒಂದ್ಸಲ ನೀರಲ್ಲಿ ತೊಳ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಸೋಡಾ ಮತ್ತು ಸ್ವಲ್ಪ ವಿಮ್ ಜೆಲ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮತ್ತೆ ಒಂದ್ಸಲ ಇದು ಬ್ಲ್ಯಾಕ್ ಇರುತ್ತಲ್ಲ ಅದೆಲ್ಲ ಹೋಗೋ ಹಾಗೆ ಈ ಥರ ಉಜ್ಜಿ ತೊಳಿಬೇಕು. ನೋಡಿ, ಈ ಥರ ನೀಟಾಗಿ ಉಜ್ಕೊಂಡು ಇವಾಗ ಇದನ್ನು ಈ ಥರ ತೊಳೆದ್ರೆ ನೋಡಿ ಎಷ್ಟೊಂದು ಬ್ಲ್ಯಾಕ್ ಎಲ್ಲ ಹೋಗುತ್ತೆ. ಆ ಥರ ಬ್ಲ್ಯಾಕು ಪೂರ್ತಿ ಹೋಗಬೇಕು, ಅಷ್ಟು ತೊಳ್ಕೊಬೇಕಾಗತ್ತೆ. ನೋಡಿ, ಇವಾಗ 2 ಸೈಡಲ್ಲಿ ನೀಟಾಗಿ ಈ ಥರ ತೊಳ್ಕೊಬೇಕು. ಇದು ಪೂರ್ತಿ ವಿಮ್ ಜೆಲ್ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಇದನ್ನು ನೀಟಾಗಿ ಒಂದ್ಸಲ ಉಜ್ಜಿ ತೊಳ್ಕೊಬೇಕು. ನೋಡಿ, ಇವಾಗ ಈ ಕಲರ್ ಇದ್ದಿದ್ದು ಈ ಕಲರ್ ಆಗಿದೆ.
ಇವಾಗ ಇದನ್ನು ಒಂದ್ಸಲ ನೀಟಾಗಿ ಒರೆಸ್ಕೋಬೇಕು. ಇವಾಗ ಇದನ್ನು ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿಯಿಂದ ಈ ಥರ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಪ್ರತಿ ಸಲ ದೋಸೆ ಮಾಡಬೇಕಾದ್ರೂ ಕೂಡ ಈ ತವಕ್ಕೆ ಈ ಥರ ಈರುಳ್ಳಿಯಲ್ಲಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು. ಈ ಸಲ ಫಸ್ಟ್ ದೋಸೆ ಹಾಕೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇರೆ ದೋಸೆ ಮಾಡ್ಕೊಳ್ಳುವಾಗ ಇಷ್ಟೊಂದು ಎಣ್ಣೆ ಬೇಕಾಗಲ್ಲ. ನೋಡಿ ಇವಾಗ ತವ ಬಿಸಿಯಾಗಿದೆ. ಈ ಥರ ಕೈ ಇಟ್ಟರೆ ಸ್ವಲ್ಪ ಹೀಟ್ ಆಗುತ್ತೆ, ಆವಾಗ ದೋಸೆನ ಮಾಡ್ಕೋಬೋದು. ಇದು ಫಸ್ಟ್ ದೋಸೆ ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ದೋಸೆ ಅಥವಾ 2 ದೋಸೆ ಈ ಥರ ಅಂಟುತ್ತೆ. ಅದನ್ನು ತೆಗೆದು ಮತ್ತೆ ಇದನ್ನು ಒಂದ್ಸಲ ಟಿಶ್ಯೂ ಪೇಪರಿಂದ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಈ ಥರ ಈರುಳ್ಳಿಯಲ್ಲೇ ಎಣ್ಣೆ ಹಾಕ್ಕೋಬೇಕು. ಇವಾಗ ಇದನ್ನು ದೋಸೆ ಮಾಡ್ಕೋಬೋದು. 1 ದೋಸೆ ಅಥವಾ 2 ದೋಸೆ ಮಾತ್ರ ಆ ಥರ ಆಗುತ್ತೆ, ಇನ್ನು ಬಾಕಿ ದೋಸೆಗಳು ಚೆನ್ನಾಗಿ ಬರುತ್ತೆ. ಇವಾಗ ದೋಸೆ ಮಾಡಿಕೊಂಡು ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಬೇಕಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಇವಾಗ ಇದನ್ನು ನೀಟಾಗಿ ಬೆಂದಮೇಲೆ ನೋಡಿ ಇದು ಈಸಿಯಾಗಿ ಬರುತ್ತೆ. ಫಸ್ಟು 1 ದೋಸೆ 2 ದೋಸೆ ಈ ಥರ ಸ್ವಲ್ಪ ಅಂಟುತ್ತಷ್ಟೇ. ನೆಕ್ಸ್ಟು ದೋಸೆ ಮಾಡಬೇಕಾದ್ರೆ ಇಷ್ಟು ಕೂಡ ಅಂಟಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನೀಟಾಗಿ ಬರುತ್ತೆ. ನೋಡಿ ಇದೇ ಥರ ಈರುಳ್ಳಿಲಿ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ದೋಸೆನ ಮಾಡ್ಕೋಬೋದು. ನೀವು ಇಷ್ಟು ಅಗಲ ದೋಸೆ ಕೂಡ ಮಾಡ್ಕೋಬೋದು. ನಿಮಗೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.